ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ವಾರ ಕಳೆದ ವಾರ ಶನಿವಾರ ನಾವು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರು ಎಲ್ಲ ಸೇರಿ ಒಂದು ಮೀಟಿಂಗನ್ನು ಮಾಡಿ ಅಧಿಕಾರಿಗಳಿಗೆ ಯಾವ ಥರ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವಾಗೂ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೇನೆ. ಯಾವ ಥರ ಈಗ 28ನೇ ತಾರೀಕು ವೈರಮುಡಿ ಉತ್ಸವ ನಡೀತಾ ಇದೆ. ಅದಕ್ಕೆ ಎಲ್ಲ ಥರ ಸಿದ್ಧತೆಗಳು ಮತ್ತು ಹೋದ ಸತಿ ಏನು ಮಾಡಿದ್ವಿ ಅದೇ ರೀತಿ ಈ ಸತಿನೂ ಸಿದ್ಧತೆನ ಮಾಡ್ಕೊಂಡಿದ್ವಿ. ಸರ್ಕಾರದಿಂದನೂ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬ್ರಹ್ಮೋತ್ಸವಕ್ಕೆ. ಮತ್ತು ಈ ಸತಿನೂ ಹೋದ ಸತಿಗಿಂತ ಈ ಸತಿ ಹೆಚ್ಚಿನ ಜನಸಂಖ್ಯೆನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ಥರ ಸಿದ್ಧತೆಗಳು ಬೇಕು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರ್ಬೋದು, ಲೋಕಲ್ ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೋತಾ ಇದ್ದೀವಿ. ಸರ್ಕಾರದಿಂದ 3 ಕೋಟಿ ಹಣ ಬಿಡುಗಡೆ ಆಗಿದೆ. ಸೊ ಇನ್ನೂ ಹೆಚ್ಚಿನ ನಿರೀಕ್ಷೆ ಏನಾದರೂ ಇದೆಯಾ? ಯಾಕೆಂದ್ರೆ ಹಣ ಸಾಕಾಗ್ತಾ ಇಲ್ಲ ಅಂತಂದೇಳಿ ಸ್ಪಾನ್ಸರ್ಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಅನ್ನೋದು. ಇಲ್ಲ, ಸ್ಪಾನ್ಸರ್ಗಳು ಅವರು ನಾವೇ ಮಾಡಿಸ್ತೀವಿ, ನಾವೇನಾದರೂ ದೇವರಿಗೆ ನಾವು ಅದ್ರ ನೆನಪಾಗಿ ನಾವೇನಾದರೂ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಈಗ ಹೋದ ಸತಿನೂ ಅಷ್ಟೇ ನಮ್ಮಲ್ಲಿ ದಾಸೋಹ ನಡೀತದೆ. ಅದಕ್ಕೆ 1 ದಿನ 2 ದಿನ ನಾವುಗಳು ದಾಸೋಹ ಮಾಡಿಸ್ತೀವಿ ಅಂತ ಮುಂದೆ ಬಂದಿದ್ರು. ಸೊ ಅವ್ರು ಮಾಡಿಸ್ಕೊಟ್ರು. ಈ ಸತಿನೂ ಅಷ್ಟೇ ಇನ್ನೂ ಜಾಸ್ತಿ ಜನ ಬೇರೆ ಬೇರೆ ಕಡೆ ಬೇರೆಯವರೆಲ್ಲ ಬಂದು ಹೂವಿನ ಅಲಂಕಾರ ನಾವು ಮಾಡಿಸ್ಕೊಡ್ಬೇಕು ಅಂತ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅವರು ಸೇವೆ ಸಲ್ಲಿಸಬೇಕು ಚಲುವರಾಯನಾರಾಯಣ ಸ್ವಾಮಿ ದೇವರಿಗೆ ಅನ್ನೋದು ಅವರ ಮನಸ್ಸಲ್ಲಿದೆ. ಸರ್ಕಾರದಿಂದ ಬರೋಂಥ ಅನುದಾನಗಳು ಸಾಕಷ್ಟಿದೆ. ಅದ್ರ ಸರ್ಕಾರದಿಂದ ಕೊಟ್ಟಿರೋಂಥ ದುಡ್ಡು ಇದೆ. ಅದಕ್ಕೆ ದುಡ್ಡಿಲ್ಲ ಅಂತ ನಾವೇನು ಹೋಗಿ ಅಪ್ರೋಚ್ ಮಾಡ್ತಾ ಇಲ್ಲ. ಅವ್ರು ಬಂದು ಮಾಡಿಸ್ಬೇಕನ್ನೋರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ.